ವಿಚಾರ ಏನಿದೆ ಕರಾವಳಿ ಅಭಿವೃದ್ಧಿ ನೀತಿ, ಇದು ರಾಜ್ಯದ ಬೇರೆ ಬೇರೆ ಭಾಗಕ್ಕೆ ಸಂಬಂಧಪಟ್ಟಂತೆ ಈಗ ನೀವು ಹೈದರಾಬಾದ್ ಕರ್ನಾಟಕದ ಜೆ ತಗೊಂಡಿದ್ದೀರಾ, ಸ್ಪೆಷಲ್ ಸ್ಟೇಟಸ್. ಇಲ್ಲಿನ ಪರಿಸರ ನೀವು ನೋಡಿದ್ರೆ ಕರಾವಳಿ ಭಾಗದಲ್ಲಿ ಅವ್ರ ಪ್ರಾಬ್ಲಮ್ಸೇ ಬೇರೆ ಬೇರೆ. ನಮ್ಮ ತರ ಅಲ್ಲಿ ರೋಡು ಬಹಳ ದಿನ ಉಳಿಯಲ್ಲ, ನಮ್ಮ ತರ ಇಲ್ಲಿನ RCC ಮನೆ ಹಾಲು ಕಟ್ಟಕ್ಕಾಗಲ್ಲ. ನಾನು ಹೆಲ್ತ್ ಮಿನಿಸ್ಟರ್ ಆಗಿದ್ದೆ, ಇಲ್ಲಿನ ಕಾಯಿಲೆಗಳೇ ಬೇರೆ, ಅಲ್ಲಿನ ಕಾಯಿಲೆಗಳೇ ಬೇರೆ, ಅಲ್ಲಿನ ಔಷಧಿಗಳು ಕೊಡುವಂಥದ್ದೇ ನಾವು ಬೇರೆ ವ್ಯವಸ್ಥೆಗಳನ್ನ ನಾವು ಮಾಡ್ತಾ ಇದ್ರಿ. ಅಲ್ಲಿ ನಮ್ದು ಬೆಂಗಳೂರು ಬಿಟ್ರೆ ಮಂಗಳೂರು ಬಹಳ ಡೆವಲಪ್ಮೆಂಟ್ ಆಗ್ತಾ ಇರೋದು. ನಮ್ಗೆಲ್ಲ ಆದಾಯನೂ ಕೂಡ ಬೆಂಗಳೂರು ಬಿಟ್ರೆ ಮಂಗಳೂರಲ್ಲೇ ಜಾಸ್ತಿ ಬರ್ತಾ ಇರೋದು. GST ಇರ್ಬೋದು, ಎಲ್ಲ ವಿಚಾರದಲ್ಲೂ ವಿದ್ಯಾಭ್ಯಾಸದಲ್ಲೂ ನಂಬರ್ 1 ಇದ್ದಾರೆ. ಸೊ ಅದನ್ನ ನಾವು ಉಪಯೋಗ ಮಾಡ್ಕೊಂಡ್ರೆ ನಾವು ಈ ನೀತಿಯನ್ನ ತರೋದ್ರಿಂದ ಏನು ಫೈನಾನ್ಷಿಯಲ್ ಬರ್ಡನ್ ಸದ್ಯಕ್ಕಿಲ್ಲ ತಂದ್ಬಿಡಿ ಅಲ್ವಾ, ಸದ್ಯಕ್ಕೆ ತಂದ್ಬಿಡಿ. ಯಾರ್ಯಾರು ಪುಣ್ಯಾತ್ಮರು ಇರ್ತಾರೋ ಏನೋ ಪರವಾಗಿಲ್ಲ, ನಾಳೆ ನಮ್ಮ ಸ್ಪೀಕರ್ ಅವ್ರ ಮಂತ್ರಿ ಆದ್ರು ಅಂತ ಇಟ್ಕೊಳ್ಳಿ, ಅವಕಾಶ ಬರ್ತದೆ ಅವ್ರಿಗೆ, ಒಂದು ದಾರಿ ಸಿಕ್ದಂಗೆ ಆಗ್ತೈತೆ. ನಿಮಗೂ ಒಂದು ಕ್ರೆಡಿಟ್. ನೀವು ಎಂದಾನ ಮಂಗಳೂರಿಗೆ ಹೋಗಿ ಭಾಷಣ ಮಾಡ್ಬೇಕಾದ್ರೆ, ಚುನಾವಣಾ ಪ್ರಚಾರ ಮಾಡ್ಬೇಕಾದ್ರೆ ಮಂಗಳೂರಿಗೆ ನಾನು ತಂದವನು ಅಂತ ಹೇಳ್ಕೊಬಹುದು. ನಿಮ್ಗೂ ಸಲಹೆ ಒಳ್ಳೇದಿದೆ. ಅಶೋಕ್ ಅವರು ಅದನ್ನ ಪ್ರಸ್ತಾವ ಮಾಡಿ ಅಲ್ಲ ಹಂಗೇಳಲ್ಲ ಬಿಡಿ, ನೀವು ನಮ್ಮ ವಿರುದ್ಧ ಹೇಳೋದಲ್ಲಿ ವಿಚಾರ ಒಳ್ಳೇದಿದೆ ಅಧ್ಯಕ್ಷರೇ, ಡಿಫ್ರೆಂಟ್ ಆಗಿದೆ ನೀತಿ ತರುವಂತದ್ದು ಒಳ್ಳೇದು. ನಾನು ಕೂಡ ನಮ್ಮ ಶಾಸಕರು ಹೇಳ್ದಂಗೆ ಅದಕ್ಕೆ ಅಭಿಪ್ರಾಯ. ತಾವು ನನಗಿಂತ ನಿಮಗೆ ಚಂದಾಗಿ ಪ್ರಾಬ್ಲಮ್ಸ್ ಗೊತ್ತಿದೆ, ಅಲ್ಲೇ ಹುಟ್ಟಿ ಬೆಳೆದಿರೋದು. ನೀವು ಇದಕ್ಕೇನ ಸ್ವಲ್ಪ ಮಾತಾಡಿದ್ರೆ ಇಮಿಡಿಯೇಟ್ ಆಗಿ ಅವ್ರು ನೋಡಿ ತಲೆ ಅಳ್ಳಾಡ್ಸ್ರು ಓಕೆ ಅಂತ ಹೇಳ್ತಾ ಇದ್ರು. ನೀವ್ ಹೇಳಿ ಓಕೆ ಆದ್ರೆ ಒಳ್ಳೇದು.